ಹಾಲಿನ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಡಿಕೆಶಿ ಬಡವರ ರಕ್ತವನ್ನ ತಿಗಣೆ ರೀತಿಯಲ್ಲಿ ಹೀರ್ತಾ ಇದ್ದಾರೆ. ಕಾಫಿ ಟೀ ಕುಡಿಯೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಲ್ಲು ಹಾಕಿದೆ ನೋಡ್ರಿ ಅಂತ ಅವ್ರು ಹೇಳ್ತಾ ಇರೋದು. ಲೋಕಸಭೆ ಚುನಾವಣೆ ಸೋಲಿನ ಕೂಪಕ್ಕೆ ಬೆಲೆ ಏರಿಕೆಯ ಪರ್ವವನ್ನ ಅವರು ಮುಂದುವರಿಸ್ತಾ ಇದ್ದಾರೆ. ಬೆಳಗ್ಗೆ ಮಕ್ಕಳ ಹಾಲಿಗೆ, ಸಂಜೆ ಆಲ್ಕೋಹಾಲಿಗೆಲ್ಲ ಹೊರೆ ಮಾಡಿಬಿಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ಕಪ್ಪ ಕಾಣಿಕೆಯನ್ನ ಇಲ್ಲಿಂದ ಕೊಡ್ತಾರೆ, ಇಲ್ಲಿಂದ ದುಡ್ಡು ಸಂಗ್ರಹ ಮಾಡಿ ಅಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಅಂತ ಹೇಳಿ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರವನ್ನ ಲೇವಡಿ ಮಾಡಿದ್ದಾರೆ. ಆರ್ ಅಶೋಕ್ ಆದಿಯಾಗಿ ಬಿಜೆಪಿ ನಾಯಕರು ದರ ಏರಿಕೆ ವಿಚಾರದಲ್ಲಿ ಸಮರ ಸಾರ್ತಾ ಇದ್ದಾರೆ. ಹಾಗೂ ಬಿಜೆಪಿ ಅಧಿಕೃತ ಟ್ವಿಟರ್ ಖಾತೆಯಿಂದ ಕೂಡ ಟ್ವೀಟ್ಗಳು ಹೊರ ಬೀಳ್ತಾ ಇದೆ. ಹಣದುಬ್ಬರದಿಂದ ಈಗಾಗಲೇ ಜನ ನಿತ್ಯ ಜೀವನ ಸಾಗಿಸೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಪ್ರತಿನಿತ್ಯ ಒಂದೊಂದು ಗಿಫ್ಟ್ಗಳನ್ನ ಕೊಡ್ತಾ ಇದ್ದೀರಾ, ಈಗ ಶಾಕ್ ಭಾಗ್ಯಗಳನ್ನ ಕೊಡ್ತಾ ಇದ್ದೀರಾ, ಒಂದೊಂದೇ ಶಾಕ್ಗಳನ್ನ ಹುಡುಕಿ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ರು. ಮೊನ್ನೆಷ್ಟೇ ಸಿ ಟಿ ರವಿ ಅವರು ಹೇಳ್ತಾ ಇದ್ರು, ಪಂಚಭೂತಗಳ ಮೇಲೂ ಕೂಡ ಬಿಟ್ರೆ ಇವ್ರು ಟ್ಯಾಕ್ಸ್ ಹಾಕ್ಬಿಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು. ನೋಡಿ, ಬಿಜೆಪಿಯ ಟ್ವೀಟ್ ನ ಸಾರಾಂಶವನ್ನ ಕೂಡ ಗಮನಿಸ್ತಾ ಇದ್ದೀರಾ. ವಿಸ್ತೃತವಾಗಿ ಒಂದಷ್ಟು ಸ್ಟ್ಯಾಟಿಸ್ಟಿಕಲ್ ಡೇಟಾವನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಪ್ರತಿ ಲೀಟರ್ಗೆ ಎಷ್ಟು ರೂಪಾಯಿ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ. ಲಾಸ್ಟ್ ಆಗಸ್ಟ್ ಅನ್ನು ಕೂಡ ₹3 ಹೆಚ್ಚಳ ಮಾಡಿದ್ರು. ಬಟ್ ಅದು ಹಾಲು ಉತ್ಪಾದಕರಿಗೆ ಸೇರಿರ್ಲಿಲ್ಲ. ಸರ್ ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದ್ರು, ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು. ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ. ಅಂದ್ರೆ ಇನ್ನು ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನು ಇಲ್ಲ. ನೋ ಡೆವಲಪ್ಮೆಂಟ್, ಓನ್ಲಿ ಬೆಲೆ ಏರಿಕೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಎಲ್ಲ ಬೆಲೆಗಳು ರೈಸ್ ಆಗಿದೆ. ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ ₹2 ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ ಹಾಲಿನ ದರ ₹3 ಜಾಸ್ತಿ ಮಾಡಿದ್ರು. ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ನೀವು ನಮ್ಮನ್ನು ಗೆಲ್ಸಿರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ ಹೇಳದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ ಇಷ್ಟ. ಹಾಲು, ಮಕ್ಕಳು ಕುಡಿಯೋ ಹಾಲು, ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿಯುವಂತದ್ದು, ಅದ್ರ ಮೇಲೂ ಕಲ್ಲು ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ. ಆಲ್ಕೋಹಾಲ್ ಆಯ್ತು, ಹಾಲ್ ಆಯ್ತು, ಬಿತ್ತನೆ ಬೀಜ ಆಯ್ತು, ಕರೆಂಟ್ ಆಯ್ತು, ಇಂಧನ ಬೆಲೆ ಆಯ್ತು, ಸ್ಟಾಂಪ್ ಡ್ಯೂಟಿ ಆಯ್ತು, ವೆಹಿಕಲ್ ರಿಜಿಸ್ಟ್ರೇಷನ್ ಫೀಸ್ ಆಯ್ತು, ಇನ್ನೇನಿದೆ ಏರ್ಸೋದಕ್ಕೆ? ಸತ್ತ ಹೆಣದ ಮೇಲೆ ಒಂದು ತೆರಿಗೆ ಹಾಕ್ಬಿಡ್ರಿ. ಸತ್ತ ಹೆಣಕ್ಕೆ ದಫನ್ ಮಾಡೋದಕ್ಕೆ ಇಷ್ಟು ತೆರಿಗೆ ಅಂತ ಆಗ್ಬಿಟ್ರೆ ಈ ಸರ್ಕಾರಕ್ಕೆ ಓಟ್ ಹಾಕಿದ್ದಕ್ಕೆ ಜನಕ್ಕೆ ಸಾರ್ಥಕ ಆಗತ್ತೆ. ಹಿಡಿ ಶಾಪ ಆಗ್ತಾ ಇದ್ದಾರೆ. ಹಾಲಿನ ದರನೂ 2ನೇ ಬಾರಿ ಏರಿಕೆ ಮಾಡ್ತಿರೋದು. ಜನ ಹಿಡಿ ಶಾಪ ಆಗ್ತಾ ಇದ್ದಾರೆ.